ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅನ್ನ ಭೇದ ಯಾಕೆ ಮಾಡಬಾರ್ದು ಮತ್ತು ಊಟ ಮಾಡುವಾಗ ಭೇದ ಭಾವ ಮಾಡಿದ್ರೆ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನವನ್ನು ಅನ್ನಂ ಬ್ರಹ್ಮ ಎಂದು ಕರೆಯಲಾಗಿದೆ. ಅಂದರೆ ಅನ್ನವೇ ಪರಬ್ರಹ್ಮನ ಸ್ವರೂಪ ಎಂದು ನಂಬಲಾಗಿದೆ. ಆದ್ದರಿಂದ ಊಟ ಮಾಡುವಾಗ ಯಾರನ್ನೂ ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು, ಜಾತಿ ಮತ ಎಂಬ ಭೇದ ಭಾವದಿಂದ ನೋಡಬಾರದು ಎಂದು ಶಾಸ್ತ್ರಗಳೇ ತಿಳಿಸುತ್ತವೆ. ಒಮ್ಮೆ ಯೋಚಿಸಿ ನೋಡಿ, ಒಂದೇ ಅನ್ನವನ್ನು ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ. ಆದರೆ ನಾವು ಊಟ ಮಾಡುವ ಸಮಯದಲ್ಲಿ ಭೇದ ಭಾವ ತೋರಿಸಿದರೆ ಅದು ಕೇವಲ ಮನುಷ್ಯರನ್ನು ಅವಮಾನಿಸೋದಲ್ಲ, ಅನ್ನ ದೇವತೆಯನ್ನು ಅವಮಾನಿಸಿದಂತೆ ಆಗುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಊಟ ಮಾಡುವಾಗ ಭೇದ ಭಾವ ಇಟ್ಟರೆ ಮನಸ್ಸಿನಲ್ಲಿ ಅಹಂಕಾರ, ದ್ವೇಷ ಮತ್ತು ಅಸೂಯೆ ಹೆಚ್ಚಾಗುತ್ತೆ. ಇವುಗಳು ಪುಣ್ಯ ಫಲವನ್ನು ಕಡಿಮೆ ಮಾಡಿ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ತವೆ. ಇಂತಹ ನಕಾರಾತ್ಮಕ ಭಾವನೆಗಳು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗ್ತವೆ. ಇನ್ನೊಂದೆಡೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ ಪ್ರೀತಿ ಮತ್ತು ಗೌರವದಿಂದ ಊಟ ಮಾಡಿದರೆ ಮನಸ್ಸಿನಲ್ಲಿ ಸಾತ್ವಿಕ ಗುಣಗಳು ಬೆಳೆಯುತ್ತವೆ. ದೇವರ ಅನುಗ್ರಹವೂ ಹೆಚ್ಚಾಗುತ್ತೆ ಎಂದು ನಂಬಲಾಗಿದೆ. ಅನ್ನದ ಮಹತ್ವವನ್ನು ಅರಿತು ಕೃತಜ್ಞತೆಯಿಂದ ಊಟ ಮಾಡುವವರಿಗೆ ಮನಃಶಾಂತಿ, ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ. ಆದ್ದರಿಂದ ಮುಂದಿನ ಬಾರಿ ಊಟ ಮಾಡುವಾಗ ಒಂದು ವಿಷಯವನ್ನು ನೆನಪಿಡಿ: ಅನ್ನದ ಮುಂದೆ ಎಲ್ಲರೂ ಸಮಾನರು. ಊಟ ಮಾಡುವಾಗ ಭೇದ ಭಾವ ಮಾಡದೆ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಂಡ್ರೆ ಅದು ಆಧ್ಯಾತ್ಮಿಕವಾಗಿ ಮಹಾಪುಣ್ಯದ ಕಾರ್ಯವಾಗಿ ಹೋಗುತ್ತೆ. ಅನ್ನದ ಮುಂದೆ ಅಹಂಕಾರ ಬೇಡ, ಸಮಭಾವವೇ ದೇವರ ದಾರಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.